ಒಂದೀಟು ಹದಿಲ್ ನೋಡಿ ಇವತ್ತು. ನಾನರ ನನ್ನ ಸಸಿ ಚಾಡ ಒಂದಿಟ್ಟು ಯಾರ್ದಾರ ಮುಂದೆ ಹೇಳಿದ್ರೆ ನನ್ನ ಕೈ ಕಾಲಾಡ್ತಾವ, ಇಲ್ಲಂದ್ರ ನಾನು ಮಂಡಿ ಹಿಡ್ಕೊಂಡ್ಬಿಡ್ತಾವ ನೋಡಿ ಇಡೀ ದಿನ. ಅಕ್ಕ ಏನ್ ಮಾಡಾಕತ್ತೀರಿ? ಅಯ್ಯ ಬಾರ್ಲೆ ಪಾತವ ಕುಂತೇನು ಬಾ. ಪ್ರೇಮಂದು ಅಕ್ಕ ಎಲ್ಲ ಕೆಲಸ ಮಾಡಿ ಕುಂತೀರಿ? ಏನು ಬಿಡ್ಲೆ ಪಾತವ, ನಂದು ಒಂದು ಹಣೆ ಬರ್ನ ಸಸ್ತ್ಯಾರು ಬಂದ್ರು ನನಗೆ ಮಾಡೋ ತಪ್ಪಲಿಲ್ಲ ನೋಡು. ಬಾರ್ಲೇರಿ ನಾವು ಒಳಗೆ ಪಾರಕ್ ಬಂದಿಲ್ಲನ, ಅದಕ್ಕೆ ಅನ್ನಿಸ್ತು ನನಗೆ ಅವ್ರ ಮನೆಗೆ ಏನೋ ಒಟ್ಟು ಗದ್ಲದಂಗೆ ಆಕಿತ್ತು. ಈಗೇನು ಪ್ರೇಮಕ್ಕರ ಮನೆ ಕಡೆ ಹೋದಂಗಿಲ್ ಬಿಡು ಅನ್ನಿಸ್ತು ನನಗೆ. ಯಾಕ್ರಿ ರೇಣುಂದು ಅಕ್ಕ ಮತ್ತು ಪಾರುಂದು ಅಕ್ಕ ಜಗಳ ಮಾಡಕತ್ತಾರು? ರೇಣಿ ಗಂಡ ಹೇಳ್ತಿದ್ದನ್ಲೇ ಏನು ಅತ್ತಿ ಸಸಿದ? ಯವ್ವ ಪ್ರೇಮಕ್ಕ ನೀನು ಮುಂದೆ ಹೇಳ್ತಾನಿ, ಯಾರು ಯಾರಿಗೆ ಬೈತಾರಂತ ಗೊತ್ತಾಗೋಲ್ದು. ಒಂದಳತಿ ಎಲ್ಲರೂ ಸರ್ ಬುರ್ರ ಹಚ್ಚಿಬಿಟ್ರೆ. ಗಂಡ ಹೆಂಡತಿಗೆ ಬೈತಾನು, ಹೆಂಡತಿ ಗಂಡಗೆ ಬೈತಾಳು, ಏನು ಅತ್ತಿ ಸಸಿಗೆ ಬೈತಾಳೋ ಏನು ಸಸಿ ಅತ್ತಿಗೆ ಬೈತಾಳೋ ಒಂದೊಂದು ತಿಳಿವಲ್ದು. ಆ ನಮ್ನಿ ತೆಕ್ಕಿ ಮುಕ್ಕಿ ಬಿದ್ದಾವ ನೋಡು. ಅಯ್ಯ ಅವನ ದುರ್ಗವನ್ನ ನುಂಗ್ಲಿ ಅವಕ್ಕೇನು ಬಂದೈತೆ ಕೆಡಿಗಲ್ಲ. ಈಗರ ಚಂದಗೆ ಗಣಪನ ಹಬ್ಬ ಮಾಡ್ಯಾವು, ಹಲ್ಕಟ್ಟು ಮಾರಿವು, ಮತ್ತೆ ಟಿಗ್ನ ಹಚ್ಕೊಳ್ಳವು ಮನೆಯಾಗಿವು. ಅಷ್ಟು ಜಗಳ ಮಾಡಿದ್ರು ಪಾರುಂದು ಅಕ್ಕ ನಾರ್ಮಲ್ ಇರ್ತಾರ್ರಿ, ಅವ್ರು ಏನು ತಲೆಗೆ ಹಚ್ಕೊಳ್ಳಂಗೇ ಇಲ್ಲ. ಯವ್ವ ಹೌದ್ಲೆ ಪಾತಿ, ಗಂಡ ಕಟ್ಗಿ ಮೂರ್ಯಾಗ ಹಾಕಿ ಒಂದು ಹೇಳ್ತಿ ಹಂಗ ರಮ್ 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 ಹಿರಿತಾನ. ಆಕೇನು ತಲೆ ಕೆಡ್ಸ್ಕೋದಿಲ್ಲ ಬಿಡ್ಲೆ. ಮತ್ತು ಬಡ ಬಡ ತಲೆ ಮೇಲೆ ಸೆರಕು ಹೊತ್ಕೊಂಡಕ್ಕೆ, ಬೇತಲ್ ಮಣಿ ಹಾಕೊಂಡಕ್ಕೆ, ಒಂದು ನೆಕ್ಲೆಸ್ ಹಾಕೊಂಡಕ್ಕೆ ಮತ್ತು ಬಂದು ಕುಂತು ನಾರ್ಮಲ್ ಇರ್ತಾಳಕ್ಕೆ. ಪಾರುಂದು ಅಕ್ಕ ಬಿ ಹ್ಯಾಪಿ ನೋ ಬಿ ಪಿ ಈ ಲೈನ್ಗೆ ಭಾಳ ಸೀರಿಯಸ್ ತೊಗೊಂಡ್ಬಿಟ್ಟಾರು, ಮತ್ತು ಅದನ್ನ ಪಾಲಿಸ್ಕೊಂಡು ಹೊಂಟಾರು. ಏನು ಹೇಳ್ತಿಲ್ಲ ಪಾತಿ ನೀನು, ಕಚರ್ ಪಚರ್ ಕಚರ್ ಅಂತ ಹೇಳಿ ಹಂಗೆ ಹೇಳಿದ್ರು. ನಕ್ಕೊಂತ ಇರ್ರಿ ಯಾವಾಗಿದ್ರು, ಮತ್ತು ಬಿ ಪಿಯಿಂದ ದೂರ ಇರ್ರಿ ಅಂದಂಗ. ಯವ್ವ ಹೌದು ನೋಡ್ಲೆ ಪಾತಿ, ಕರೇನ ಆಕಿ ಎಷ್ಟು ಹೊಡೆಸ್ಕೋಲಿ ಎಷ್ಟು ಬಯಸ್ಕೋಲಿ ನಕ್ಕು ಬಿಡ್ತಾಳ, ನಕ್ಕು ಎಲ್ಲ ಮರ್ತು ಬಿಡ್ತಾಳ ನೋಡ್ಲೆ. ನೀ ಹೇಳೋದು ಕರೆಕ್ಟ್ ಐತಿ. ಯವ್ವ ಅದಕ್ಕೆ ಆರಾಮದಾಳ ಬಿಡ್ಲಿ ರೇಣಿ. ನಮ್ಮಂಗೆ ತಲೆಗೆ ಹಚ್ಕೊಂಡ್ರೆ 16 ಜಡ್ಡು ನೋಡಿ ಮಂಡಿ ನೋವು ಬಂದ್ಬಿಟ್ಟಾವು. ನನ್ನ ಮುಂದೆ ಹೇಳ್ತೇನೆ ಸಸ್ತ್ಯಾರ ಏನರ ಕರ್ಬರ್ ಮಾಡಿದ್ರ ಒಳಗೆ ನನ್ನ ಮಂಡಿನ ಹಿಡಿತಾವಲೆ. ಯವ್ವ ಪ್ರೇಮಂದು ಅಕ್ಕ ಇವತ್ತು ನಮ್ಮ ಅತ್ತಿಗೂ ಭಾಳ ಜಗಳ ಮಾಡಿ ಹೋಗ್ಬಿಟ್ಟಾಳು. ನನಗೂ ಟೆನ್ಷನ್ ಭಾಳ ಆಗಿ ನಿಮ್ಮ ಮನೆ ಕಡೆ ಬಂದೇನಿ. ಮತ್ತು ಏನು ಭಾಳ ಜಗಳ ಮಾಡ್ತಾಳು, ನಂಗೆ ನೆಮ್ಮದಿನೇ ಕೊಡಂಗಿಲ್ಲ ಆಕಿ. ಯವ್ವ ಪಾತಿ ನಿನಗೆ ಅತ್ತಿ ಸಂಬಂಧ ನಿಂದು ಒಂಥರ ಜೀವನ, ನಂದು 2 ಸಸ್ತ್ಯಾರ ಮಾಡೇನಿ. ನನಗೆ ಮಾಡೋದು ತಪ್ಪು ಅಲ್ದ್ರಿ ಇವ, ಒಂದು ನೆಟ್ಟ ಕೆಲಸ ಮಾಡಂಗಿಲ್ಲ. ಏನು ಮಾಡ್ತಿದ್ದೀ ಹೇಳ ಪ್ರೇಮಕ್ಕ? ಪಾರಕ್ಕೆ ಬಂದ್ಲ ಪ್ರೇಮಕ್ಕ ಕೆಲಸ ಆಗೈತೆ. ಯವ್ವ ಪ್ರೇಮಕ್ಕ ಈಗರಕಿನ್ನ ತೆಕ್ಕಿ ಮುಕ್ಕಿ ಬಿದ್ದು ಎಲ್ಲಿ ಬೇಕಲ್ಲಿ ಹೊಡ್ದಾರ. ಯವ್ವ ನೋಡಕಿನ ಮತ್ತು ಹೆಂಗೆ ಬಂದು ನಿಂತಾಳ ನಾಚಿಕಿಲ್ದಂಗೆ. ಯವ್ವ ಹೌದ್ಲೇ ರೇಣಿ, ನೋಡಲಿ ಗಲ್ಲ ಹೊಡೆದಾರನ ಪಟ್ ಅಂತ ಹೇಳಿ ಕೆಪ್ಪೋಗಿಗೆ ಹೊಡ್ ಗಲ್ಲನ್ನು. ಬಾರ್ಲೇ ಪರವ ಕುಂದ್ರ ಬಾ. ಏನೋ ಅತ್ತಿ ಸಸಿ ಅಂತಿದ್ದೆಲ್ಲ ಪ್ರೇಮಕ್ಕ? ಅದು ಏನಿಲ್ಲ ಬಿಡ್ಲೇ ಪರವ, ಹಂಗೆ ಈಗ ಪಾತಿಗೆ ಹತ್ತಿದ ಕಾಟ, ನನಗೆ ಸಸಿ ಮಾಡೀನಿ ಸಸ್ತ್ಯಾರ ನೆಟ್ಟಿಗೆ ಸಿಕ್ಕಿಲ್ಲ. ಹಿಂಗೆ ಅವ್ರವ್ರಿಗೆ ಒಂದೊಂಥರ ಜೀವನ ಇರ್ತದೆ ನೋಡಿ ಎಲ್ಲರಿಗೆ. ಅಲ್ಲ ನಿನಗೇನು ಅಂಥದ್ದು ಮಾಡ್ತಾರ ಅವ್ರು ಸಸ್ತ್ಯಾರ? ನನಗೇನು ಮಾಡಂಗಿಲ್ಲ ಬಿಡು, ಹೇಳಿದ ಕೇಳ್ತಾರ ಆದರ ಪ್ರಶ್ನೆ ಅಲ್ಲ. ಅಲ್ಲೇ ಯಾವಾಗ ಇವ್ರ ಮನೆ ಜವಾಬ್ದಾರಿ ಎಲ್ಲ ಕಲ್ಕೊಳ್ಳೋದು ಮಾಡೋದು ಮಟ್ಟೋದು ಎಷ್ಟು ದಿನ ಅಂತ ನೀಗ್ತದೆ ನನಗೂ ಮಾಡಕ್ಕೆ. ಕಲ್ಕೊಂತಾರೆ ಬಿಡ ಪ್ರೇಮಕ್ಕ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂಡು. ಹೌದ್ರಿ ಪ್ರೇಮಂದು ಅಕ್ಕ, ಮತ್ತು ದಿನ ಒಂದು ಕಲಸ್ರಿ ಕಲಿತಾರು, ಮತ್ತು ನಾಳೆ ಅವ್ರು ನಿಮ್ಗಿಂತ ಬಲ ಕೆಲಸ ಮಾಡ್ತಾರು, ಅಡುಗೆ ಮಾಡ್ತಾರು ನೋಡ್ರಿ ಬೇಕಂದ್ರೆ. ಅಲ್ಲ ಪ್ರೇಮಕ್ಕ, ನೀನು ಅಡುಗೆ ಮನೆ ಅವ್ರ ಮೇಲೆ ಬಿಟ್ಬಿಡು. ಒಂದಿನ ಕೆಡ್ತತಿ, 2ನೇ ದಿನನೂ ಕೆಡ್ತತಿ, 3ನೇ ದಿನ ಕೆಡಂಗಿಲ್ಲ. ಯಾಕಂದ್ರೆ 1ನೇ ದಿನ 2ನೇ ದಿನ ಬೈಸ್ಕೊಂಡಿರ್ತಾರ, ಹಿಂಗೆ ಮಾಡಂತ ಹೇಳಿಸ್ಕೊಂಡಿರ್ತಾರ. ಅದನ್ನು 3ನೇ ದಿನಕ್ಕೆ ನೆಟ್ಟಗೆ ಮಾಡ್ತಾರೆ, ಮತ್ತು 4ನೇ ದಿನಕ್ಕೆ ಅದಕ್ಕಿಂತ ಚಲೋ ಮಾಡ್ತಾರೆ. ಹಿಂಗೆ ಮಾಡ್ಕೊತ ಎಲ್ಲ ಕಲಿತಾರ. ನೀ ಅಡುಗೆ ಮನೆ ಅವ್ರ ಮೇಲೆ ಬಿಟ್ಬಿಡು. ಏನಿಲ್ಲ ಪ್ರೇಮಕ್ಕ, ಮುಂಜಾನೆದ್ದು 2 ಸರಿಗೆ ಮೈ ತಕೋ, ಹಾಂ ಪೂಜೆ ಮಾಡು, ಗುಡಿಗೆ ಹೋಗ್ಬಾ, ಏನರ ಮಾಡಿಕೊಡ್ರಿವ. ನಾಷ್ಟ ಮಾಡಿದೆ ನಾನು, ನಾಷ್ಟ ಮಾಡಿ ಕೊಡ್ತಾರ, ತಿನ್ನು. ಹೊಲ್ದಾಗ ಹೊರೆ ಇದ್ರೆ ಹೊಲಕ್ಕೆ ಹೋಗು, ಇಲ್ಲಾಂದ್ರೆ ತಣ್ಣಗೆ ಕಟ್ಟಿ ಮೇಲೆ ಕುಂತ್ಬಿಡು ಮನೆಗೆ. ಅಂದ್ರೆ ಅವ್ರಿಗೆ ಒಳಗೆ ಬಿಚ್ಗಾಯಿಸಿ ಬಿಟ್ಟೆ ಅಂದ್ರೆ ನೀನು ವಾರೆ ಮಾಡಿ ಅವ್ರಿಗೆ ಹಿಡ್ದು ಸಿಗ್ತತಿ. ಯವ್ವ ಹಂಗೆ ಮಾಡಿದ್ನಿ ಬಿಡ್ಲೆ ಪಾರಿ. ಈಗ ನೋಡಿ 2 ವರ್ಷದ 3 ಬಿತ್ತು. ಮೊನ್ನೆ ರಾತ್ರಿ ಸಾರು ಒಂದು ವಾಟೆದಷ್ಟು ಉದಿತ್ವ, ಮತ್ತು ಬೇಳೆ ಹಾಕ್ಲೇನ್ರಿ ಅತ್ತಿಯರ, ಮತ್ತು ಹೆಂಗೆ ಮಾಡಲಿ ಅಂತ ಕೇಳಿದ್ವ ಸಣ್ಣಕ್ಕೆ. ಅದಕ್ಕೆ ನಾನು ಯವ್ವ ಒಂದು ವಾಟೆದಷ್ಟು ಗಟ್ಟಿನ ಬೇಳೆ ಸಾರು ಉಳ್ದತಿ, ಮತ್ತೀಗ ಅದು ಎಲ್ಲರಿಗೂ ಸಾಲಂಗಿಲ್ಲ. ಒಂದು ಕೆಲಸ ಮಾಡು ತಡಿ, ಅದಕ್ಕೊಂದು 4-5 ಟಮಾಟಿ ಹೆಚ್ಚಿ, ಮತ್ತೊಂದಿಟ್ಟು ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಒಂದು ಈಟ್ ಸಾರು ಬೆಳೆಸ್ರಿವ. ರಾತ್ರಿಗೆ ಹಾಕತಿ, ಮತ್ತು ಮುಂಜಾನೆ ಚಲೋದು ಬೇಳೆ ಹಾಕಿ ಮಾಡುವಂತ್ರಿ. ಮತ್ತು ರಾತ್ರಿ ಇದು ಮಾಡಿಟ್ರಿ ಅಂದ್ರೆ ಭಾಳಷ್ಟು ಮರನೇ ದಿನ ತಂಗಳದ ಅನಿಸ್ತೈತಿ, ತಿನ್ನಂಗಿಲ್ಲ ನಿಮ್ಮ ಗಂಡುಗಳು ಅಂದೇವ. ಹಂಗೆ ಅಂದ್ಕೊಳ್ಳಿ ಏನು ಮಾಡಿದ್ರು? ಏನು ಮಾಡ್ತಾರೆ ಬಿಡ್ಲಿ ರೇಣಿ. ಮೊನ್ನೆಮ್ಮೆ ಅವ್ರಿಗೆ ಸಾರು ಮಾಡಕ್ಕೆ ಹಚ್ಚಿದ್ ನೀವ,
ದೊಡ್ಡಕ್ಕಿ ಬೆಳೆ ಕುಚ್ಚಿದ್ಲಂತ, ಸಣ್ಣಕ್ಕಿ ಒಗ್ಗರಣೆ ಹಾಕಿದ್ಲಂತ. ನನ್ನ ಮಗ ಬಂದು ನನಗೆ ಒದರಾಡಕತ್ಬಿಟ್ಟ. ಆ ಸಾರ್ನಾಗ ಉಪ್ಪಿಲ್ಲ ಖಾರ ಇಲ್ಲ ಬೇಯವ್ವ, ಸಾರು ಪಲ್ಯವು ನೀ ಮಾಡಿಡುವ ಯವ್ವ, ನಮ್ಗೆ ಅವ್ರ ಕೈಯಾಗಿಂದ ಅಡಿಗೆ ಹೊಂದಂಗಿಲ್ಲ ಅನ್ನಕತ್ತ. ಹಂಗಂತಲ್ಲ ನನ್ನ ಮಗ, ಅಯ್ಯಯ್ಯ ಬ್ಯಾಡ ತಡಿ ಹಂಗಾರಂದು ದಿನ ಮುಂಜಾನೆ ಎದ್ದು ಸಾರು ಪಲ್ಯವು ಮಾಡಿಡಕತ್ತೆ. ಇವತ್ತು ಮತ್ತು ಒಂದು ಗುಂಡಿ ಸಾರು ಮಾಡಿದ್ನಿ ಬೇಳೆ ಹಾಕಿ, ಬೇಷಂಗೆ ಟಮಾಟಿ ಗಿಮಾಟಿ ಹಾಕಿ ಎಲ್ಲ ಕರ್ದು, ಹಸಿ ಕೊಬ್ಬರಿ ಎಣ್ಣೆ ಕರ್ದು ಎಲ್ಲ ರುಬ್ಬಿ ಹಾಕಿ ಮಸ್ತ್ ಸಾರು ಮಾಡಿಟ್ಟಿನ ಒಂದು ಗುಂಡಿ. ಹಂಗಾರೆ 2 ಹೊತ್ತು ಹಾಕತಿ ಬಂದು ಉಂತಾವು ಪಾಪ ಕೆಲಸದಿಂದ ಅಂಥೇಳಿ ಸಾರು ಮಾಡಿಟ್ಟು ಒಂದಿಟ್ಟು ಧಾರಾವಾಹಿ ಇತ್ತು ನಂದು. ರಾತ್ರಿ ನೋಡೋಕ್ಕಾಗಿದ್ದಿಲ್ಲ, ಅದಕ್ಕೆ ಮತ್ತೆ ಮಧ್ಯಾಹ್ನಕ್ಕೊಮ್ಮೆ ಹಾಕಿರ್ತಾರಲ್ಲ 12ವರೆಗೆ ನೋಡಕ್ಕಂಥೇಳಿ ಅರಬಾಡಿಸಿ ಬಂದು ನೀವು ಅಡುಗೆ ಮನೆಯಿಂದ ಹೊರಗೆ ಬಂದು ಅದನ್ನ ಒಂದಿಟ್ಟು ಧಾರಾವಾಹಿ ನೋಡಕತ್ತೇನೆ. ಅಲ್ಲಿ ಮಠ ಹಾಕಿ ದೊಡ್ಡಕ್ಕಿ ಅಯ್ಯಯ್ಯ ಅತ್ತಿಯರು ಗುಂಡಿ ಸಾರು ಮಾಡಿಟ್ರ, ನಮ್ಗೆ ಹಿಂದಕ್ಕೊಮ್ಮೆ ಹೇಳಿದ್ರಲ್ಲ ಸಾರು ಬೆಳೆಸ್ರಿ ಅಂದಿದ್ರಲ್ಲ, ಮತ್ತು ಅದಕ್ಕೆ ಇವತ್ತು ಸಾರು ಬೆಳೆಸ್ಬಿಡೋಣ ಅಂತಂದು ಸಣ್ಣಕ್ಕಿಗೆ ಅಂದ್ಲಂತ. ಸಣ್ಣಕ್ಕಿ ಹೌದು ನೋಡು, ಸಾರು ಬೆಳೆಸಿದ್ವಿ ಅಂದ್ರೆ ಅತ್ತಿಯರು ನಮಗೆ ಶಬಾಶಿಗಿರಿ ಕೊಡ್ತಾರ, ಹೌದು ತಡಿ ಬೆಳೆಸೇ ಬಿಡೋಣ ಅಂಥೇಳಿ ಅದಕ್ಕೆ ಒಂದು 4-5 ಚರಗಿ ನೀರು ಸುರಿವ್ಯಾರ. ಎದಕ್ಕೆ? ಸಾರಿನ ಗುಂಡಿಗೆ. ಅಯ್ಯೋ ಕುಪ್ಪಿಡೋ ಖಾಲಿ ಮಾಡಿಟ್ಟಿದ್ದು ಸಾರಿಗೆ ನೀರು ಸುರಿವ್ಯಾವ. ಅಯ್ಯೋ ಅವೆಂತ ಹುಚ್ಚಬೇಕ್ರದಾರವು. ಅಲ್ಲ, ಸಾರು ಸ್ವಲ್ಪ ಇದ್ದಾಗ ಬೆಳೆಸ್ರಿವ ಅಂತ ನೀ ಹೇಳಿದಿ. ಒಂದು ಗುಂಡಿ ತುಂಬ ಸಾರು ಮಾಡಿ ಇಟ್ಟಿದ್ದನ್ನು ಬೆಳ್ಸಕ್ಕೆ ಹೋಗ್ಯಾರಲ್ಲ ಇವ್ವ, ಏನು ತಿಳಿ ಕುರು. ಅದಕ್ಕಲ್ಲಿ ನೋಡ್ರಿ ಇಂಥ ಹಣೆ ಬರ್ತತಿ. ಎಂಥ ಚಲೋ ಘಮ ಘಮ ಅನ್ನಂಗೆ ಸಾರು ಮಾಡಿಟ್ಟು ಬಂದು ಕುಂತು ಒಂದು ಎಪಿಸೋಡ್ ನೋಡಿಲ್ಲ ಧಾರಾವಾಹಿದು. ಅದನ್ನು 4-5 ಚರಗಿ ನೀರು ಹಾಕಿ ಬೆಳೆಸಿ, ಅಯ್ಯೋ ಮತ್ತು ಸಾಂಬಾರು ಒಳಗಿಂದು ಮಿರ್ಚಿ ಮತ್ತು ನಮಕ್ಕೆಲ್ಲ ಕಡಿಮೆ ಆಯ್ತು. ಮತ್ತೇನು ಮಸಾಲ ಗಿಸಾಲ ಹಾಕಿದ್ರಿ? ಅಲ್ಲಲ್ಲಿ ಪಾತಿ ಮಾಡಿಟ್ಟಿದ್ದು ಸಾರಿಗೆ ಎಲ್ಲಿ ಮಸಾಲೆ ಹಾಕ್ತಿಲ್ಲ, ಸಾರು ಇಟ್ರಲ್ಲ ಅವ್ರು ಆ ಗ್ಯಾಸಿನ ಮ್ಯಾಗಿಟ್ಟು ಬುಡಕ್ಕೆ ಉರಿ ಹಚ್ಚಾರ, ಮ್ಯಾಲ 5-6 ಚರಗಿ ನೀರು ಸುರಿವ್ಯಾರ. ಅದು ನೀರು ಸಾರು ಏಕಾಗಿ ಸೋರ್ಕೊಂತ ಅಡಿಗೆ ಮನೆ ಹೊಚ್ಚಲಕ್ಕೆ ಬಂದು ಗುಂಡಿ ನಿಂತತಿ. ನಾನು ಅಡಿಗೆ ಮನೆಯಾಗ ಹೊಕ್ಕನಿ ನೋಡ್ತೀನಿ, ಹೊಚ್ಚಲಕ್ಕೆ ಒಂದು ಗುಂಡಿ ನಿಂತತಿ. ಇವ ಏನು ಮಾಡ್ರಿಲ್ಲ ಅಂತ ನಾವು ಅಂತೀವಿ, ಚಪ್ಪಲಿ ಹೊಡ್ಕೊಂಡು ಅಂತಾರ ಅತ್ತಿ, ಮತ್ತು ನೀ ಸಾರು ಬೆಳೆಸಂದಿದ್ದೆಲ್ಲ ನೋಡಿಲ್ಲ ನಾವು ಎಷ್ಟು ಬೆಳೆಸೇವೆ, ಅಡಿಗೆ ಮನೆ ತುಂಬ ಬೆಳೆಸೇವೆ ಅಂತಾರ. ಯವ್ವ ಪ್ರೇಮಕ್ಕ, ಹುಚ್ಚು ಬೋಸಡ್ಯಾರ ಬಿಡವು ಯಾಡು. ಕೇಳ್ತಿ ಏನ್ಲೇರೇಣಿ, ಹುಚ್ಚು ಬೋಸಡ್ಯಾರಲ್ಲ ಅವ್ರು, ಅದಕ್ಕಿಂತ ಕಡಿನ ಮತ್ತು. ಯವ್ವ ಇಂಥ ಸಸ್ತಾರ ಕೊಟ್ಟು ಏಗಾಕ ಗಟ್ಟಿ ಬಿಡ ಪ್ರೇಮಕ್ಕ ನೀನು. ಕೇಳ್ತಿ ಏನ್ಲೇ ಪಾರಿ, ಹಿಂಗಾಗಿ ಯಾರ ನೀವು ಬರ್ಲಿಕ್ರ ನನಗೆ ಹುಚ್ಚ ಹಿಡಿತೈತ್ಲೆ. ಏಯ್ಯ ಪ್ರೇಮಕ್ಕ, ಹಂಗಾರೆ ಏನು ಮಾಡಿದೆ ಆಮೇಲೆ? ಯವ್ವ ಏನು ಮಾಡಲಿಲ್ಲ, ಓಟು ಸಾರು ಬೆಳೆದು ಅಡುಗೆ ಮನೆ ಅನ್ನೋದು ಜಿಬ್ಬಿಟ್ಟಿತ್ತು, ಸಬ್ಕಾರ ಪುಡಿ ಹಾಕಿ ಓಟು ಕಲ್ಲು ಒರೆಸಿ ಬಂದು ಕುಂತೆ. ಪಾತವು ಬಂದು ನೋಡಿ ಹಂಗೆ ಮಾತಾಡ್ಕೊಂತ ಕುಂತೆ. ಯವ್ವ ಪ್ರೇಮಕ್ಕ, ನಿಮ್ಗೆಲ್ಲಾರ್ದು ನೋಡಿದ್ರೆ ಮಕ್ಕಳು ಬೇಡ ಸಸ್ಯಾರು ಬೇಡ ಅನಿಸ್ತೈತವ, ಹೆದರಿಕೆನ ಬಂದಂಗೆ ಆಕತ್ ನನಗೆ. ಮತ್ತೆ ಮಧ್ಯಾಹ್ನದಾಗೂ ಏನು ಊಟ ಮಾಡ್ತೀರಿ ಪ್ರೇಮಂದು ಅಕ್ಕ? ಯವ್ವ ಮತ್ತು ಸಪ್ಪನ ಬೇಳೆ ಕುದಿಸಿಟ್ಟನ್ಲೇ ಪಾತಿ, ಉಪ್ಪು ಖಾರ ಎಣ್ಣೆ ಸಪ್ಪನ ಬೇಳೆ ಹಾಕ್ಕೊಂಡು ಉಂಟ ನೀವ. ಮತ್ತೆ ಏನು ಮಾಡಲಿ ಲತ್ತಿ, ಟೈಮ್ ಆಯ್ತಪ್ಪ ಉಣ್ಣನ. ಲತಾ ಏನು ಮಾಡಿರ್ವ ಅಡುಗೆ ಉಣ್ಣಾಕ ಮಧ್ಯಾಹ್ನಕ್ಕೆ? ಏನಿಲ್ಲ ಬಿಡ್ರಿ ಪಾರಕ್ಕರ, ಮುಂಜಾನೆ ಅತ್ತಿಯರ ಅಪರೂಪಕ್ಕೆ ಒಂದು ಗುಂಡಿ ಸಾರು ಮಾಡಿಟ್ಟಿದ್ರು. ಅಕ್ಕವ ನಾನು ಕೂಡಿ ಸಾರು ಬೆಳೆಸ್ಬಿಟ್ಟಿದ್ವಿ, ಜಗ್ಗ ಬೆಳೆಸಿದ್ವಿ. ಯಾಕೆ ಅತ್ತಿಯರಿಗೆ ಮನ್ಸಿಗೆ ಬರಲಿಲ್ಲ, ಶಟ್ಕೊಂಡು ಕುಂತಿದ್ರು. ಮತ್ತು ಸಪ್ಪನ ಬೇಳೆ ಕುಚ್ಚಿಟ್ಟಿದ್ರೆ ಮತ್ತು ಅಕ್ಕವ ಏನಂದ್ರೆ, ತಡಿ ಹಂಗಾರ ಅತ್ತಿಯರು ಯಾಕೆ ಶಟ್ಕೊಂಡ್ರೆ ಮಾತಾಡವಲ್ರಿ, ಅವ್ರು ಸಿಟ್ಟು ಹೋಗ್ಸಾಕ ಇದನ್ನು ಸಪ್ಪನ ಬೇಳೆನ ಬೆಳೆಸೋಣಂತ ಅಂದ್ಲು. ಅದಕ್ಕೆ ಅಕ್ಕವ ಸಪ್ಪನ ಬೇಳೆ ಬೆಳ್ಸಕತ್ತ ಒಳಗೆ. ಮತ್ತು ಅತ್ತಿಯರ್ನ ಊಟಕ್ಕೆ ಕರಿಯಾಕೆ ಬಂದೆ. ನಿಮ್ದ್ರಿ ಊಟ ಪಾರಕ್ಕ? ಪ್ರೇಮಕ್ಕ, ಸಪ್ಪನ ಬೇಳೆನೂ ಬೆಳೆಸ್ಯಾರ ನಿನ್ನ ಸಸ್ತಾರ. ಪ್ರೇಮಕ್ಕ ಇವತ್ತು ಉಪವಾಸ ಬಿಡ ನಿಂದು. ಅಯ್ಯೋ ಪ್ರೇಮಂದು ಅಕ್ಕ, ನಿಮ್ಗಿಂತ ನಂದು ಬೆಟರ್ ಐತಿ ಜೀವನ. ನಮ್ದು ಅತ್ತಿಗೂ ಸ್ವಲ್ಪ ಒದರ್ತೈತಿ, ಸುಮ್ ಕುಂದರ್ತೈತಿ, ಮತ್ತು ಹಿಂಗೆ ಏನು ಬೆಳ್ಸಾಕು ಹೋಗೋದಿಲ್ಲ. ಪಾಪ ನಿಮ್ಗೆ ಹಿಂಗೆ ಬೆಳ್ಸಾಕತ್ರು ಸಸ್ತ್ಯಾರು ಅಂದ್ರೆ ನಿಮ್ದು ತಲೆ ಪಾಗಲಾಗ್ಬಿಡ್ತೀರಿ. ಏನು ಮಾಡ್ಬೇಕು ನೋಡ್ರಿ ಇವ, ಇಂಥವು ಕಟ್ಕೊಂಡು ಸಸ್ತ್ಯಾರನ್ನ. ಇವ ಸಾಕು ಬೇಕಾಗಿತ್ಲಿ ಇವ ನನಗೆ. ಸುಮ್ಮನೆ ಯಾವ್ದ್ರ ಒಂದು ಮಠ ಪಟ್ಟದಾಗ ಹೋಗಿ ಇರ್ಬೇಕಂತ ಮಾಡಿದ್ಲಿ, ಎಲ್ಲ ಬಿಟ್ರಿ ನಾನು. ಹತ್ತಿರ ದೌಡ್ ಬರ್ರಿ ಉಣ್ಣನ. ನೀವಿಬ್ರು ಉಣ್ಣಡ್ರಿ, ನಾ ಆಮೇಲೆ ಉಣ್ತೇನೆ, ಒಟ್ಟು ಹಸ್ತಿಲ್ಲ ನನಗೆ. ಆಯ್ತು ತಗೋರಿ, ನೀವು ಎಲ್ಲರೂ ಊಟಕ್ಕೆ ಹೋಗ್ರಿ. ತಡ್ರಿ, ನೀವೆಲ್ಲಿ ಹೊಂಟ್ರಿ? ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಹೋಗ್ರಿ. ಹಂಗೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ. ಹಂಗೆ ಈ ವಿಡಿಯೋನ ನಿಮ್ಮ ಗೆಳತಿಯರಿಗೆ ಕೂಡ ಶೇರ್ ಮಾಡಿರಿ. ನಿಮ್ಮ ಸಪೋರ್ಟು ನಮ್ಮ ಚಾನಲ್ ಮೇಲೆ ಹಿಂಗೆ ಇರಲಿ ಅಂತೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೇನೆ. ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅನಿಸ್ತೈತೆ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳ್ರಿ.